ನಮಸ್ಕಾರ ಸ್ನೇಹಿತರೆ, ಕರುನಾಡು.in ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರಪಂಚದಾದ್ಯಂತ ಹಲವಾರು ರೀತಿಯ ನಮಗೆ ತಿಳಿದಿಲ್ಲದ ಅನೇಕ ಬುಡಕಟ್ಟು ಜನಾಂಗಗಳಿವೆ. ಅವರು ಇನ್ನುವರೆಗೂ ತಮ್ಮ ಪೂರ್ವಜರು ಅನುಸರಿಸುತ್ತಿದ್ದ ಪ್ರಾಚೀನ ಪದ್ಧತಿಗಳನ್ನು ಮತ್ತು ವಿಚಿತ್ರ ಸಂಪ್ರದಾಯಗಳನ್ನು ಇನ್ನುವರೆಗೂ ಅನುಸರಿಸುತ್ತಿದ್ದಾರೆ ಮತ್ತು ತಮ್ಮದೇ ಆದ ನಂಬಿಕೆಗಳ ಪ್ರಕಾರ ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ. ಅದರಲ್ಲಿ ಒಂದು ಇಂಡೋನೇಷ್ಯಾದ ಬುಡಕಟ್ಟು ಜನಾಂಗದ ಆಚರಣೆಯ ವಿಶೇಷವೇನೆಂದರೆ, ಈ ಜನಾಂಗದವರು ಒಬ್ಬ ವ್ಯಕ್ತಿ ಮೃತಪಟ್ಟರೆ ಆ ದೇಹದ ಅಂತ್ಯಕ್ರಿಯೆಯನ್ನು ಮಾಡುವುದಿಲ್ಲ. ಏಕೆ ಮಾಡುವುದಿಲ್ಲ? ಆ ದೇಹವನ್ನು ಸತ್ತ ನಂತರ ಏನು ಮಾಡುತ್ತಾರೆ? ಅಥವಾ ಆ ಸತ್ತ ದೇಹವನ್ನು ಅವರೇ ತಿನ್ನುತ್ತಾರಾ ಅಥವಾ ಇಲ್ಲ ಎಂದು ಈ ಬುಡಕಟ್ಟು ಜನಾಂಗದ ಆಚರಣೆಯ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರಪಂಚದಾದ್ಯಂತ ಹಲವಾರು ರೀತಿಯ ಬುಡಕಟ್ಟು ಜನಾಂಗಗಳು ಇನ್ನುವರೆಗೂ ವಾಸಿಸುತ್ತಿದ್ದಾರೆ. ಅದರಲ್ಲಿ ಇಂಡೋನೇಷ್ಯಾದ ಟೋರ್ಜಾ ಬುಡಕಟ್ಟು ಜನಾಂಗದವರು ದಕ್ಷಿಣ ಸುಲವೇಸಿ ಪ್ರಾಂತ್ಯದ ಪರ್ವತಾಲಯ ಪ್ರದೇಶಗಳಲ್ಲಿ ವಾಸಿಸುತ್ತಾರೆ. ಇವರು ಸಾವನ್ನು ಅತ್ಯಂತ ವಿಶಿಷ್ಟವಾಗಿ ಆಚರಿಸುತ್ತಾರೆ. ಮಾನವರು ಅಂದರೆ ನಾವು ಒಬ್ಬ ವ್ಯಕ್ತಿ ಮೃತಪಟ್ಟರೆ 1 ಅಥವಾ 2 ದಿನಗಳಲ್ಲಿ ಸಾಂಪ್ರದಾಯಿಕವಾಗಿ ಭೂಮಿಯಲ್ಲಿ ಹೂಳುತ್ತೇವೆ ಅಥವಾ ಸುಡುತ್ತೇವೆ. ಆದರೆ ಟೋರ್ಜಾ ಬುಡಕಟ್ಟು ಜನಾಂಗದವರು ತಮ್ಮ ಕುಟುಂಬದ ಸದಸ್ಯ ಮರಣ ಹೊಂದಿದರೆ ತಕ್ಷಣ ಅವರು ಹೂಳುವುದಿಲ್ಲ. ಬದಲಾಗಿ ಮೃತದೇಹವನ್ನು ಸತ್ತಿಲ್ಲ ಎಂದು ಪರಿಗಣಿಸಿ ಆ ವ್ಯಕ್ತಿ ಅನಾರೋಗ್ಯಕ್ಕೆ ಒಳಗಾಗಿದ್ದಾನೆ ಎಂದು ನಂಬುತ್ತಾರೆ. ಈ ಮೃತದೇಹವನ್ನು ಮಮ್ಮಿಯ ರೂಪದಲ್ಲಿ ತಿಂಗಳುಗಟ್ಟಲೆ ಅಥವಾ ವರ್ಷಾನುಗಟ್ಟಲೆ ತಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ. ಈ ಮೃತದೇಹವನ್ನು ತಮ್ಮ ಸದಸ್ಯರಲ್ಲಿ ಒಬ್ಬ ಎಂದು ಪರಿಗಣಿಸಿ ಪ್ರತಿದಿನ ಕಾಲಕಾಲಕ್ಕೆ ಆಹಾರ, ನೀರು ಮತ್ತು ಬಟ್ಟೆಗಳು ನೀಡುತ್ತಾರೆ. ಅವರಿಗೆ ಪ್ರತ್ಯೇಕ ಕೊಠಡಿ ಮತ್ತು ಹಾಸಿಗೆಯನ್ನು ನೀಡುತ್ತಾರೆ. ಹಾಗೆಯೇ ಹಲ್ಲುಬಾರದ ಸಣ್ಣ ಮಕ್ಕಳು ಮರಣ ಹೊಂದಿದರೆ ಕಾಡಿನಲ್ಲಿ ಒಂದು ಬೃಹತ್ ಮರವನ್ನು ನೋಡಿ ಅದರ ಕಾಂಡದಲ್ಲಿ ಒಂದು ಸಣ್ಣ ರಂಧ್ರವನ್ನು ಕೊರೆದು ಅದರೊಳಗೆ ಇರಿಸುತ್ತಾರೆ. ಈ ಮರವು ಮಗುವಿನ ಆತ್ಮವನ್ನು ತಾಯಿಯ ಗರ್ಭದಂತೆ ರಕ್ಷಿಸುತ್ತದೆ ಎಂದು ನಂಬುತ್ತಾರೆ. ಈ ಜನಾಂಗದವರು ಸಾವನ್ನು ತಮ್ಮ ಜೀವನದ ಪ್ರಮುಖ ಭಾಗವೆಂದು ನಂಬುತ್ತಾರೆ. ಈ ಮೃತದೇಹದ ಅಂತ್ಯ ಸಂಸ್ಕಾರಕ್ಕೆ ಸಾಕಷ್ಟು ಹಣ ಸಂಗ್ರಹ ಮಾಡಿ ಅತ್ಯಂತ ಅದ್ದೂರಿಯಿಂದ ಅಂತ್ಯಕ್ರಿಯೆಯನ್ನು ನಡೆಸುತ್ತಾರೆ. ಇದು ಅನೇಕ ದಿನಗಳ ಕಾಲ ನಡೆಯುತ್ತದೆ ಮತ್ತು ನೂರಾರು ಕೋಣಗಳನ್ನು ಬಲಿ ನೀಡಲಾಗುತ್ತದೆ. ಏಕೆ ಬಲಿ ನೀಡುತ್ತಾರೆ ಗೊತ್ತಾ? ಕೋಣಗಳ ಆತ್ಮ ಮೃತದೇಹದ ಆತ್ಮವನ್ನು ಪರಲೋಕಕ್ಕೆ ಕೊಂಡೊಯ್ಯುತ್ತದೆ ಎಂದು ಇವರ ನಂಬಿಕೆಯಾಗಿದೆ. ಇವರ ಮತ್ತೊಂದು ವಿಚಿತ್ರ ಆಚರಣೆಯೇನೆಂದರೆ, 3 ಅಥವಾ 5 ವರ್ಷಗಳಿಗೊಮ್ಮೆ ಮೃತದೇಹವನ್ನು ಸಮಾಧಿಯಿಂದ ಹೊರತೆಗೆದು ಸ್ವಚ್ಛಗೊಳಿಸಿ ಹೊಸ ಬಟ್ಟೆ ತೊಡಿಸಿ ಕುಟುಂಬದ ಸದಸ್ಯರೊಂದಿಗೆ ಊರು ಸುತ್ತಿಸುತ್ತಾರೆ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಕರುನಾಡು.in ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.